ಮಳೆ ಬಂದಿದ್ದಕ್ಕೆ ಒಳ್ಳೆ ಅಮೌಂಟ್ ಕೊಟ್ಟಿದ್ದಾನೆ ಇವತ್ತು. 160 ಕೊಟ್ಟಿದ್ದಾನೆ, 218 ಕೊಟ್ಟಿದ್ದಾನೆ, 164, 186. ಟೈಮು 2:32 ನೈಟು. ಎಂತಿಂಥ ಕಸ್ಟಮರ್ ಸಿಗ್ತಾರಂದರೆ 4th ಫ್ಲೋರು 402. ಈ ಬಿಲ್ಡಿಂಗಿಗೆ ಲಿಫ್ಟ್ ಇಲ್ಲ, ಅದಕ್ಕೋಸ್ಕರ ಅವಾಯ್ಡ್ ಕಾಲಿಂಗು, ಲೀವ್ ಅಟ್ ಡೋರು ಅಂದರೆ ಕಾಲ್ ಮಾಡೋಂಗಿಲ್ಲ ಅವರಿಗೆ. ಅದು 4ನೇ ಫ್ಲೋರನಲ್ಲಿ 10ನೇ ಫ್ಲೋರನಲ್ಲಿ ತಗೊಂಡೋಗಿ ಡೋರ್ ಹತ್ರ ಇಡಬೇಕು. ಏನು ತಲೆ ಐತೆ ಕಸ್ಟಮರ್ಗೆ ಅಂದರೆ, ಈ ಡೆಲಿವರಿ ಫೀಲ್ಡಿಗೆ ಬಂದಾಗ ಗೊತ್ತಾಯಿತು ದುಡ್ಡಿಂದು ಏನು ಬೆಲೆ ಐತೆ ಅಂತ. ಬ್ರೇಕ್ ಸಿಸ್ಟಮ್ಮು ತುಂಬ ವರ್ಸ್ಟಾಗಿ ಕೊಟ್ಟವನೆ. ಸ್ವಿಗ್ಗಿಯಲ್ಲಿ 3 ಆರ್ಡ್ರು ಮತ್ತು 4 ಆರ್ಡ್ರ್ ಆಗ್ತಾಯಿದ್ದಾನೆ ಒಂದೊಂದೇ ಟೈಮಲ್ಲಿ. ಎಲ್ಲರಿಗೂ ನಮಸ್ತೆ. ಟೈಮು 4 ಗಂಟೆ 3 ನಿಮಿಷ ಆಗಿದೆ ಸಾಯಂಕಾಲ. ಇವತ್ತು ಭಾನುವಾರ. ಮಧ್ಯಾಹ್ನ 12ರಿಂದ 3:20 ಕೊಟ್ಟಿದ್ದಾನೆ ಸರ್ಜು. 3 ಗಂಟೆಯಿಂದ 4 ಗಂಟೆವರೆಗೂ 1 ಅವರ್ ಯಾವುದೇ ಥರ ಸರ್ಜ್ ಇರಲ್ಲ. ಮತ್ತು 4 ಗಂಟೆಯಿಂದ 6 ಗಂಟೆವರೆಗೂ 10 ರೂಪಾಯಿ ಕೊಟ್ಟಿದ್ದಾನೆ ಇವಾಗ. ಮತ್ತು 6 ಗಂಟೆಯಿಂದ ನೈಟು 10 ಗಂಟೆವರೆಗೂ 25 ರೂಪಾಯಿ ಕೊಟ್ಟಿದ್ದಾನೆ. ಈ ವಾರ ತುಂಬ ವರ್ಸ್ಟು. ಸೋಮವಾರ ಡ್ಯೂಟಿ ಮಾಡಿಲ್ಲ, ಮಂಗಳವಾರ 2351 ಮಾಡಿದ್ದೀನಿ, ಬುಧವಾರ ಗುರುವಾರ ಮಾಡಿಲ್ಲ, ಶುಕ್ರವಾರ ಬರೀ 705 ಮಾಡಿದ್ದೀನಿ, ನಿನ್ನೆ ಶನಿವಾರ 2556 ರೂಪಾಯಿ ಮಾಡಿದ್ದೀನಿ. ಇವತ್ತು ಭಾನುವಾರ. ಯಾಕೆ ಈ ವಾರ ತುಂಬ ಅರ್ನಿಂಗ್ಸ್ ಕಡಿಮೆ ಆಗಿದೆ ಅಂದರೆ, ನಾನು ಮಾಡ್ತಾಯಿರೋದು ಮಾರ್ತಳ್ಳಿ ಒಂದೇ ಒಂದು ಝೋನು. ವೈಟ್ಫೀಲ್ಡ್ ಝೋನು ಯಾರು ಆ್ಯಡ್ ಮಾಡಿದ್ದಾರೆ ಗೊತ್ತಿಲ್ಲ. ಟೋಟಲ್ ಮಾರ್ತಳ್ಳಿ ಮತ್ತು ವೈಟ್ಫೀಲ್ಡು 2 ಝೋನ್ ಇದೆ. ಮಾರ್ತಳ್ಳಿಯಿಂದ ವರ್ತೂರಿಗೆ ಹಾಕ್ತಾನೆ, ವರ್ತೂರಿಂದ ಮತ್ತು ಮಾರ್ತಳ್ಳಿಗೆ ಹಾಕ್ತಾನೆ. ಡ್ಯೂಟಿ ಮಾಡೋಕ್ಕೆ ಆಗ್ತಾಯಿಲ್ಲ. ಇವತ್ತು ಚೇಂಜ್ ಆಗಿದೆ ಭಾನುವಾರ. ಆರ್ಡ್ರು ಪಿಕಪ್ ಆಯಿತು. ಫಸ್ಟ್ನೇ ಆರ್ಡ್ರು ಡ್ರಾಪ್ 450 ಮೀಟ್ರ್ ಇದೆ, ಹತ್ರನೇ. ಬನ್ನಿ, ಇದು ಆರ್ಡ್ರು ಡ್ರಾಪ್ ಮಾಡಿ ಮೇಲೆ ಸಿಗ್ತೀನಿ. ಥ್ಯಾಂಕ್ ಯು, ವೆಲ್ಕಮ್. ನೋಡಿ 40 ರೂಪಾಯಿ ಕೊಟ್ಟಿದ್ದಾನೆ ಫಸ್ಟ್ನೇ ಆರ್ಡ್ರು. 2 ಆರ್ಡ್ರ್ ಆಗ್ತಾಯಿದ್ದಾನೆ. 68 ರೂಪಾಯಿ ಕೊಟ್ಟಿದ್ದಾನೆ. 5.27 ಮೇಘನಾ ಫುಡ್ಸಿಂದ. ನೋಡಿ, ಮೊನ್ನೆ ಗಾಡಿ ಸರ್ವಿಸ್ ಮಾಡಿಸಿದ್ದೀನಿ. ಬ್ರೇಕ್ ಸಿಸ್ಟಮ್ಮು ತುಂಬ ವರ್ಸ್ಟಾಗಿ ಕೊಟ್ಟವನೆ. ನೋಡಿ, ಇಷ್ಟು ಶೇಕ್ ಆಗ್ತೈತೆ. ಇದಕ್ಕೆ ಬ್ಯಾಕ್ ಸೈಡ್ ವರ್ಕ್ ಆಗೋಲ್ಲ. ಫುಲ್ಲು ಪ್ರೆಸ್ ಮಾಡ್ರೆ ಮಾತ್ರ ಬ್ಯಾಕ್ ಸೈಡ್ ವರ್ಕ್ ಆಗುತ್ತೆ. ಹೋಂಡಾ ತೊಗೊಳ್ಳಿ, ಬೆಸ್ಟಾಗಿದೆ ನನಗನ್ಸಿದ ಮಟ್ಟಿಗೂ. ಡೆಲಿವರಿ ಫೀಲ್ಡ್ ಮಾಡ್ತೀನಿ ಅನ್ನೋರು ಇಷ್ಟು ಕೆಲಸ ಮಾಡಿ ಇಷ್ಟು ಕಷ್ಟಪಟ್ಟು ದುಡಿತಾ ಇದ್ದೀವಿ ಅಂದರೆ, ಬರೀ ಗಾಡಿ ರಿಪೇರಿಗೆ ಎಷ್ಟು ಕೊಟ್ಟಿದ್ದೀನಿ ಗೊತ್ತಾ ನಾನು? ತುಂಬ ರಿಪೇರಿಗೆ ಅಮೌಂಟ್ ಕೊಟ್ಟಿದ್ದೀನಿ. 3 ವರ್ಷ 4 ವರ್ಷ ಅಂದ್ಕೊಳ್ಳಿ ಗಾಡಿ ತೊಗೊಂಡು. ತುಂಬ ಅಮೌಂಟ್ ಖರ್ಚು ಮಾಡಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ತೊಗೊಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ನೋಡಿ, ಸೆಲ್ಫಿ ಕೇಳ್ತಾ ಇದ್ದಾರೆ, ಟೀ ಶರ್ಟು ಬ್ಯಾಕ್ ಸೆಲ್ಫಿ. ಬನ್ನಿ, ಇದು ಆರ್ಡ್ರ್ ಪಿಕಪ್ ಮಾಡಿ ಮೇಲೆ ಸಿಗ್ತೀನಿ. 2 ಆರ್ಡ್ರು ಪಿಕಪ್ ಆಯಿತು ಮೇಘನಾ ಫುಡ್ಡಿಂದ. ಒಂದು ಪಣತೂರು, ಇನ್ನೊಂದು ಶೋಭಾಡ್ರಿ ಮಾತ್ರ ಇದೆ. ಸ್ವಿಗ್ಗಿಯಲ್ಲಿ 3 ಆರ್ಡ್ರು ಮತ್ತು 4 ಆರ್ಡ್ರ್ ಆಗ್ತಾಯಿದ್ದಾನೆ ಒಂದೊಂದೇ ಟೈಮಲ್ಲಿ. ಇವತ್ತು ಮಧ್ಯಾಹ್ನ ಬಂದಿದ್ದರೆ ನಾನು 12 ಗಂಟೆ 4 ಗಂಟೆವರೆಗೂ 20 ರೂಪಾಯಿ ಸರ್ಜ್ ಕೊಟ್ಟಿದ್ದ. ಬಂದಿದ್ದರೆ ಆರ್ಡ್ರ್ ಆಗ್ತಾಯಿದ್ದಿಲ್ಲ, ಅರ್ನಿಂಗ್ಸ್ ಆಗ್ತಾಯಿದ್ದಿಲ್ಲ. ಯಾಕಂದರೆ ಈ ಮೇಘನಾ ಫುಡ್ಡು ಅಂತಲ್ಲೇನೋ ಆರ್ಡ್ರ್ ಬಂದುಬಿಟ್ರೆ 1 ಅವರ್ ಬೇಕು ಒಂದು ಆರ್ಡ್ರ್ ಪಿಕಪ್ ಮಾಡೋಕ್ಕೆ. ಯಾಕೆಂದರೆ ತುಂಬ ಆರ್ಡ್ರ್ ಇದ್ದಾವೆ, ಅದಕ್ಕೋಸ್ಕರನೇ. ಜಸ್ಟ್ ಡ್ರಾಪ್ ಆಯಿತು ಇದೇ ಅಪಾರ್ಟ್ಮೆಂಟಲ್ಲಿ, ಶೋಭಾ ಡ್ರೀಮಲ್ಲಿ. ನೋಡಿ, ಅಮೌಂಟು 69 ರೂಪಾಯಿ ಕೊಟ್ಟಿದ್ದಾನೆ ಅಷ್ಟೇ ಮಲ್ಟಿ ಆರ್ಡ್ರಿಗೆ. 5.7ಗೆ ಕಿಲೋಮೀಟ್ರಿಗೆ. ಬನ್ನಿ, ಈಗ ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ. ₹40 ಕೊಟ್ಟಿದ್ದಾನೆ. 1 ಕಿಲೋಮೀಟ್ರ್ ಬಂದರೂ 40 ರೂಪಾಯಿ, ಒಂದು 5-6 ಕಿಲೋಮೀಟ್ರ್ ಬಂದರೂ 40 ರೂಪಾಯಿ. ಮಳೆ ಬರೋ ವಾತಾವರಣ ಇದೆ ಇವತ್ತು. ಮೋಡ ಫುಲ್ಲಾಗಿದೆ, ಏನು ಮಾಡುತ್ತೋ ಗೊತ್ತಿಲ್ಲ. 10 hours later. ಟೈಮ್ 12 ಗಂಟೆ 16 ನಿಮಿಷ ಆಗಿದೆ. ಮಳೆ ಕಂಟಿನ್ಯೂ ಬರ್ತಾ ಇತ್ತು, ಇವಾಗ ಜಸ್ಟ್ ಸ್ಟಾಪ್ ಆಗಿದೆ. ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ. ನೋಡ್ತಾ ಇರ್ಬೋದು ಅರ್ನಿಂಗ್ಸು, ಒಳ್ಳೆ ಅರ್ನಿಂಗ್ಸ್ ಆಗಿದೆ. 1896 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಬರೀ 7.5 ತಾಸಲ್ಲಿ ಅಷ್ಟೇ. 30 ಆರ್ಡ್ರ್ ಆಗಿದೆ. ಇನ್ನೂ 3 ಆರ್ಡ್ರ್ ಬೇಕು ಟಾರ್ಗೆಟಿಗೆ ಅಷ್ಟೇ. ಇವಾಗ ಒಂದು ಜಸ್ಟ್ ಹಾಕಿದ್ದಾನೆ IGP ಕೇಕಿಂದ. ಡ್ರಾಪಲ್ಲಿ ಹತ್ರನೇ ಇದೆ. ಮಳೆ ಬಂದಿದ್ದಕ್ಕೆ ಒಳ್ಳೆ ಅಮೌಂಟ್ ಕೊಟ್ಟಿದ್ದಾನೆ ಇವತ್ತು. ರೈನ್ ಸರ್ಜು ಒಳ್ಳೆ ಅಮೌಂಟ್ ಆಗಿದೆ ಮಳೆ ಬಂದಿದ್ದಕ್ಕೆ. ನೋಡಿ, 160 ಕೊಟ್ಟಿದ್ದಾನೆ, ಒಂದಕ್ಕೆ 218 ರೂಪಾಯಿ ಕೊಟ್ಟಿದ್ದಾನೆ. ನೋಡಿ, ಒಳ್ಳೆ ಸರ್ಜ್ ಕೊಟ್ಟಿದ್ದಾನೆ. 164, 186. ನಮ್ಮ ಡೆಲಿವರಿ ಬಾಯ್ಸಿಗೆ ಹೇಳೋದು ಒಂದೇ, ಇವಾಗ IPL ಸ್ಟಾರ್ಟ್ ಆಗೈತೆ, ಯಾವುದೇ ಥರ ಬೆಟ್ಟಿಂಗ್ ಆಡೋಕ್ಕೆ ಹೋಗ್ಬೇಡಿ. ನಾನು IPL ಸ್ಟಾರ್ಟ್ ಆದಾಗ ಬರೀ ಡ್ರೀಮ್ 11 ಆಡ್ತಿದ್ದೆ. ಆ ಡ್ರೀಮ್ 11 ಎಷ್ಟು ತಲೆ ಕೆಡಿಸ್ತಾಯಿತ್ತಂದರೆ ತುಂಬ ಅಮೌಂಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಅದ್ರಾಗ ಹತ್ತಿರ ಒಂದು 15,000 ಲಾಸ್ ಮಾಡ್ಕೊಂಡಿದ್ದೀನಿ.
ಅದೆಲ್ಲ ಬಿಟ್ಟು ಈ ಡೆಲಿವರಿ ಫೀಲ್ಡಿಗೆ ಬಂದಿರೋದು. ಈ ಡೆಲಿವರಿ ಫೀಲ್ಡಿಗೆ ಬಂದಾಗ ಗೊತ್ತಾಯಿತು ದುಡ್ಡಿಂದು ಏನು ಬೆಲೆ ಐತಂತ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ಆನ್ಲೈನ್ ಗೇಮಿಂಗ್ ಆಡೋಕ್ಕೆ ಹೋಗಬೇಡಿ. ಆರ್ಡ್ರ್ ಪಿಕಪ್ ಆಯಿತು, ಕೇಕ್ ಆರ್ಡ್ರು ಜಸ್ಟು ಡ್ರಾಪ್ ಆಯಿತು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ನೋಡಿ, 50 ರೂಪಾಯಿ ಕೊಟ್ಟಿದ್ದಾನೆ, 50 ರುಪೀಸ್. ಮೇಲುಗಡೆ ಹೋಗಿ ಬರ್ಬೇಕಂದ್ರೆ 3ನೇ ಫ್ಲೋರ್ 4ನೇ ಫ್ಲೋರು ತುಂಬ ಕಷ್ಟ ನೋಡಿ. ಈ ಸ್ಪೆಂಡರ್ದು ಬ್ರೇಕ್ ಸೌಂಡ್ ಯಾವ ಥರ ಬರುತ್ತಂದರೆ, ಅಕ್ಕಪಕ್ಕದಲ್ಲಿ ಇದ್ದವರು ಮತ್ತು ರೋಡಲ್ಲಿ ಇದ್ದವರೆಲ್ಲ ನಮ್ಮನ್ನೇ ನೋಡಬೇಕು, ಆ ಥರ ಬರುತ್ತೆ ಸೌಂಡು. ಹೆವಿ ಡಿಸ್ಟರ್ಬೆನ್ಸ್. ಅದು ಶೋರೂಮಲ್ಲಿ ಹಾಕ್ಸಿದ್ರೆ ಮಾತ್ರ ಬ್ರೇಕ್ ಶೂ ಈ ಥರ ಸೌಂಡ್ ಬರೋದು. ಔಟ್ಸೈಡ್ ಹಾಕ್ಸಿದ್ರೆ ಬ್ರೇಕ್ ಶೂ ಸೌಂಡ್ ಬರೋಲ್ಲ. 1 hour later. ನೈಟ್ ಶಿಫ್ಟ್ ಮಾಡೋರಿಗೆ ಇದೊಂದು ಬೆಸ್ಟು. ಅಪಾರ್ಟ್ಮೆಂಟ್ ಒಳಗಡೆ ಅಲೋ ಇರೋಲ್ಲ. ಟೈಮ್ ಈಗ 12:36 ಆಗಿದೆ. 36 ನಿಮಿಷದಲ್ಲಿ 3 ಆರ್ಡ್ರ್ ಮಾಡಿದ್ದೀನಿ. 3 ಆರ್ಡ್ರಿಗೆ 150 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 50 3 ಆರ್ಡ್ರು. ಮತ್ತೆ ಮಳೆ ಸ್ಟಾರ್ಟ್ ಆಯಿತು, ಹನಿ ಬರ್ತಾಯಿದೆ. ಮಳೆ ಬಂದರೆ ವೀಡಿಯೋ ಮಾಡೋಕ್ಕಾಗಲ್ಲ. ಈ ಸೂಪರ್ ಸ್ಟಾರು ಮೆಗಾ ಸ್ಟಾರ್ ಕೊಡ್ತಾನೆ, ಅವೆಲ್ಲ ತಲೆ ಕೆಡ್ಸೋಕ್ಕೆ ಹೋಗ್ಬಿಡಿ, ಮಾಡ್ತಾಯಿರಿ ಡ್ಯೂಟಿನ. ಬಾ ನೋಡಿ ಆರ್ಡ್ರ್ ಹಾಕಿದ, ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. 9.5 ಕಿಲೋಮೀಟ್ರಿಗೆ 88 ರೂಪಾಯಿ ಕೊಟ್ಟಿದ್ದಾನೆ. 1.5 mg ಮೆಕ್ಡೊನಾಲ್ಡ್ಸ್ ಹಾಕಿದ್ದಾನೆ. ಎಲ್ಲಕ್ಕೆ ನಾನು ಡ್ರಾಪಿನು ನೋಡಿ, ಸೀದಾ ಖಗ್ದಾಸ್ಪುರ ರೈಲ್ವೆ ಗೇಟ್ ಹತ್ರ ಹಾಕಿದ್ದಾನೆ. ಪಿಕಪ್ ಇಲ್ಲಿ ಹತ್ರನೇ ಇದೆ, 1 ಕಿಲೋಮೀಟ್ರ್ ಒಳಗಡೆ ಇದೆ ಪಿಕಪ್ಪು ನೋಡಿ. ಟೈಮು 2:32 ನೈಟು. ಎಂತೆಂಥ ಕಸ್ಟಮರ್ನ ಸಿಗ್ತಾರೋ ಮರೆ ನಮಗಿನ್ನ. ಎಂತೆಂಥ ಕಸ್ಟಮರ್ ಸಿಗ್ತಾರಂದರೆ ನೋಡಿ, ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. 4th ಫ್ಲೋರು 402. ಈ ಬಿಲ್ಡಿಂಗಿಗೆ ಲಿಫ್ಟ್ ಇಲ್ಲ, ಅದಕ್ಕೋಸ್ಕರ ಅವಾಯ್ಡ್ ಕಾಲಿಂಗು, ಲೀವ್ ಅಟ್ ಡೋರು, ಅಂದರೆ ಕಾಲ್ ಮಾಡೋಂಗಿಲ್ಲ ಅವರಿಗೆ. ಅದು 4ನೇ ಫ್ಲೋರನಲ್ಲಿ 10ನೇ ಫ್ಲೋರನಲ್ಲಿ ತಗೊಂಡೋಗಿ ಡೋರ್ ಹತ್ರ ಇಡಬೇಕು. ಏನು ತಲೆ ಐತೆ ಕಸ್ಟಮರ್ಗೆ ಅಂದರೆ, ಬಾ ಇಂಥವ್ರಿಂದನೇ ಏನು ಮಾಡೋಕ್ಕಾಗಲ್ಲ ನೋಡಿ. ಇಷ್ಟು ಕೆಲಸ ಮಾಡಿ ಬಾಡಿ ಫುಲ್ಲು ಪೇನು. ಕರೆಕ್ಟಾಗಿ ನಿಂದ್ರೋಕ್ಕಾಗಲ್ಲ ಗೊತ್ತಾ, ಅಷ್ಟು ಪೇನ್ ಆಗ್ತಿರ್ತಾವೆ ಬಾಡಿ. ಅದರಲ್ಲೂ 4ನೇ ಫ್ಲೋರಿಗೆ ಹೋಗಿ ಬರಬೇಕು. ಒಬ್ಬೊಬ್ಬರು 6 ಫ್ಲೋರ್ ಗಂಟ ಕರೀತಾರೆ. ಮೇಲಿಂದ ಸ್ವಲ್ಪ ಒಂದು ದಾರ ಕಟ್ಟಿ ಮೇಲಿಂದ ಒಂದು ದಾರ ಕಟ್ಟಿ ಬ್ಯಾಗ್ ಹಾಕಿಬಿಟ್ರೆ ಆಯಿತು. ಅಯ್ಯೋ, ಏನು ಮಾಡೋಕ್ಕಾಗಲ್ಲ. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ? 50 ರೂಪಾಯಿ ಕೊಟ್ಟಿದ್ದಾನೆ ನೋಡಿ. ಒಂದು 10 ನಿಮಿಷ ರೆಸ್ಟ್ ಕೊಡು ಮಾರೇಯ. ಒಂದೇ ಟೈಮ್ ಆರ್ಡ್ರ್ ಕೊಡು ಅಂತ ಕೇಳ್ತಿರ್ತೀವಿ. ಇವಾಗ ಆರ್ಡ್ರ್ ಬೇಡಾದರೂ ಆರ್ಡ್ರ್ ಕೊಡ್ತಾ ಇದ್ದಾನೆ. 6 ಅವರ್ 7 ಅವರ್ ಬರೀ ಮಳೆಯಲ್ಲೇ ಕೆಲಸ ಮಾಡಿದ್ದೀನಿ, ಫುಲ್ಲು ಟಯರ್ಡ್ ಬಾಡಿ. ಅದರಲ್ಲೂ 3 ಆರ್ಡ್ರ್ ಹಾಕಿದ ಒಂದೊಂದು ಟೈಮಲ್ಲಿ. 3 ಬೇರೆ ರೆಸ್ಟೋರೆಂಟು, 3 ಬೇರೆ ಕಸ್ಟಮರು. ಪಿಕಪ್ ಮಾಡು, 3 ರೆಸ್ಟೋರೆಂಟಲ್ಲಿ ಪಿಕಪ್ ಮಾಡು, 3 ಕಸ್ಟಮರ್ಗಳು ಡೆಲಿವರಿ ಮಾಡು. ಡ್ರಾಪ್ ಆಯಿತು ಆರ್ಡ್ರು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ? 53 ರೂಪಾಯಿ ಕೊಟ್ಟಿದ್ದಾನೆ. ಸ್ವಲ್ಪ ಹೊತ್ತಿಲ್ಲೇ ಎದ್ಬಿಡ್ತೀನಿ. ಅಯ್ಯೋ, ಆರ್ಡ್ರ್ ಕೊಟ್ಟೇ ಬಿಟ್ಟ ನೋಡಿ. ಆರ್ಡ್ರ್ ಎಷ್ಟು ತುಂಬ ಇದ್ದಾವೆ ಅಂದರೆ ಇವಾಗ ನೋಡಿ, ಸಮೋಸ ಪಾರ್ಟಿಯಿಂದ ಪಿಕಪ್ ಮಾಡ್ಕೊಂಡು ಅದತ್ರ ಹೊರ್ತು ಕೋಳಿ ವೈಟ್ ಫೀಲ್ಡ್ ಹತ್ರ ಡ್ರಾಪ್ ಮಾಡೋಕ್ಕೆ ಬಂದೀನಿ. ಈಗ ನೋಡಿ, ವೈಟ್ ಫೀಲ್ಡಿಂದ ಮತ್ತೆ ಸಮೋಸ ಪಾರ್ಟಿ ಹಾಕಿದ್ದಾನೆ. ಎಲ್ಲಿಂದ ಪಿಕಪ್ ಮಾಡಿದೆ ಮತ್ತೆ ಅಲ್ಲಿಗೆ ಹಾಕುವಾನೆ ಪಿಕಪ್ಪು. ಅಯ್ಯೋ, ಆರ್ಡ್ರ್ ಬೇಡ ಅಂದರೆ ಕೊಡ್ತಾ ಇದ್ದಾನೆ. ನನಗಂತ ಸಾಕಾಗಿ ಹೋಗಿದೆ ಡ್ಯೂಟಿ ಮಾಡಿ. ಡ್ರಾಪ್ ಅಲ್ಲೇ ಹತ್ರನೇ ಇದೆ, ದೂರನಿಲ್ಲ. ಪಿಕಪ್ ನೋಡಿ, ಪಿಕಪ್ 4 ಕಿಲೋಮೀಟ್ರ್. ಅಯ್ಯೋ, ಇದು ವೈಟ್ ಫೀಲ್ಡಲ್ಲಿ ಯಾವುದು ಆರ್ಡ್ರ್ ಬರೋಲ್ಲ, ಅದಕ್ಕೋಸ್ಕರ ಅಷ್ಟು ದೂರ ಪಿಕಪ್ ಹಾಕಿದ್ದಾನೆ. ನೋಡ್ತಾ ಇರ್ಬೋದು, ಟೈಮು 5 ಗಂಟೆ 22 ನಿಮಿಷ ಆಗಿದೆ. ಜಸ್ಟ್ ಡ್ಯೂಟಿ ಆಫ್ ಮಾಡಿದ್ದೀನಿ. ಅರ್ನಿಂಗ್ಸು 2712 ರೂಪಾಯಿ ಆಗಿದೆ. ಲಾಗಿನ್ ಅವರ್ಸ್ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ. ಲಾಗಿನ್ ಅವರ್ಸು 12 ಅವರು 36 ನಿಮಿಷ. ಆರ್ಡ್ರಸ್ಸು 46 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ ಇವತ್ತು 12 ತಾಸಲ್ಲಿ. ನೋಡಿ, ನೈಟಲ್ಲಿ ಸ್ವಲ್ಪ ಅಮೌಂಟ್ ಕಡಿಮೆ ಆಯಿತು ನೋಡಿ. ಸಾಯಂಕಾಲ ಮಳೆ ಬಂದಲ್ಲಿ ಎಷ್ಟು ಅಮೌಂಟ್ ಆಗಿದೆ ನೋಡಿ.
158 160 ಎಲ್ಲ 3 ಆರ್ಡ್ರ್ ಹಾಕ್ತಾಯಿದ್ದಾನೆ. ಈಗ ನನಗೆ 4 ಆರ್ಡ್ರ್ ಬಂದಿಲ್ಲ, ಹೈಯೆಸ್ಟ್ ಅಂದರೆ 3 ಆರ್ಡ್ರ್ ಹಾಕಿದ್ದಾನೆ. ನೋಡ್ತಾ ಇರ್ಬೋದು 2712 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇದಕ್ಕಿಂತ ಇನ್ಸೆಂಟಿವ್ ಪ್ಲಸ್ ಮಾಡಬೇಕು. 2712 ಪ್ಲಸ್ 840 ರೂಪಾಯಿ ಇನ್ಸೆಂಟಿವು. ಒಳ್ಳೆ ಅಮೌಂಟ್ ಆಗಿದೆ ಇವತ್ತು. 3552 ರೂಪಾಯಿ ಟೋಟಲ್ ಅರ್ನಿಂಗ್ಸ್ ಆಗಿದೆ. ಅಂದರೆ ಈ ವಾರದಲ್ಲಿ ಎಷ್ಟಾಗಿದೆ ಅಂದರೆ, ಈ ವಾರದಲ್ಲಿ ಸ್ವಲ್ಪ ವರ್ಸ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ನನಗೆ 2 ಝೋನ್ ಆ್ಯಡ್ ಮಾಡಿಬಿಟ್ಟಿದ್ದ, ವೈಟ್ ಫೀಲ್ಡ್ ಝೋನ್ ಒಂದು, ಅದಕ್ಕೋಸ್ಕರ ತುಂಬ ವರ್ಸ್ಟ್ ಆಗೋಯಿತು. ಅದು ಇವತ್ತು ಭಾನುವಾರ ಚೇಂಜ್ ಆಗಿದೆ. 3-4 ದಿನದಿಂದ ಟಿಕೆಟ್ ರೈಸ್ ಮಾಡಿದರೆ ಟೋಟಲ್ 8324 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 8324 ಪ್ಲಸ್ ಇವತ್ತಿಂದು ಇನ್ಸೆಂಟಿವು 840 ರೂಪಾಯಿ. ಟೋಟಲ್ ಅರ್ನಿಂಗ್ಸು 3 ದಿನಕ್ಕೆ 9164 ರೂಪಾಯಿ ಆಗಿದೆ. ಇದರಲ್ಲಿ ಖರ್ಚು ಎಷ್ಟಂದರೆ 3 ದಿನ ಅಂದರೆ 350 ರೂಪಾಯಿ ಪೆಟ್ರೋಲು ಇಂಟು 3 ಪ್ಲಸ್ ಇನ್ನೊಂದು ದಿನ ಅವತ್ತೊಂದು 150 ಹಾಕ್ಕೊಳ್ರಿ, ಈಜಿಕ್ವಲ್ಡ್ ಪ್ಲಸ್ 150. ನೋಡಿ 1200 ರೂಪಾಯಿ ಪೆಟ್ರೋಲಿಗೆ ಹೋಗಿದೆ. ಮತ್ತು ಗಾಡಿ ಸರ್ವಿಸಿಗೆ 1050 ರೂಪಾಯಿ ಆಗಿದೆ. ಪ್ಲಸ್ ಮತ್ತು ಡೈಲಿ 150 ರೂಪಾಯಿ ಖರ್ಚು 150. ಇನ್ನೂ ಜಾಸ್ತಿನೇ ಆಗುತ್ತೆ, ಮಿನಿಮಮ್ ಆಗ್ತಾಯಿದ್ದೀನಿ. 150 ಇಂಟು 4 ನೋಡಿ 2850 ರೂಪಾಯಿ ಖರ್ಚಾಗಿದೆ. ಟೋಟಲ್ 9164 ಆಗಿದೆ. 9164 ನೋಡಿ. ಈ ವಾರದ ಸೇವಿಂಗ್ ಅಮೌಂಟು 6314 ರೂಪಾಯಿ. ಎಲ್ಲ ಖರ್ಚು ತೆಗೆದು ಪೆಟ್ರೋಲ್ದು, ಊಟದ್ದು ಮತ್ತು ಗಾಡಿ ಸರ್ವಿಸ್ ಮಾಡಿಸಿದೆ. ಅದು ಮಂಗಳವಾರ 2351, ಶುಕ್ರವಾರ ಪಾರ್ಟ್ ಟೈಮ್ ಮಾಡಿದ್ದು 705 ರೂಪಾಯಿ, ಶನಿವಾರ ನಿನ್ನೆ 2556, ಇವತ್ತು ಭಾನುವಾರ 2712 ರೂಪಾಯಿ ಆಗಿದೆ. ಇನ್ನು 840 ರೂಪಾಯಿ 6 ಗಂಟೆ ಮೇಲೆ ಕೌಂಟ್ ಆಗುತ್ತೆ. ಮತ್ತು ನಾಳೆ ಸೋಮವಾರ ಬರೀ 10 ರೂಪಾಯಿ ಕೊಟ್ಟಿದ್ದಾನೆ ಸರ್ಜು. ಡ್ಯೂಟಿ ಮಾಡೋದು ಡೌಟು. ಸರ್ಜ್ ಚೆನ್ನಾಗಿ ಕೊಟ್ಟರೆ ಮಾಡ್ಬೋದು, ಸರ್ಜ್ ಚೆನ್ನಾಗಿ ಕೊಡ್ತಾಯಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.